ಸೈನಿಕ ಅಕಾಡೆಮಿ ವತಿಯಿಂದ ತರಬೇತಿ ಪಡೆದು ಭಾರತೀಯ ಸೇನೆಗೆ ಆಯ್ಕೆಯಾಗಿ ತರಬೇತಿ ಪಡೆದು ಪಿರಿಯಾಪಟ್ಟಣಕ್ಕೆ ಆಗಮಿಸಿದ ಯೋಧರನ್ನ ಶಿವ ಸೈನಿಕ ಅಕಾಡೆಮಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು. ತಾಲೂಕು ದಂಡಾಧಿಕಾರಿ ಸುರೇಂದ್ರ ಮೂರ್ತಿ ಅವರು ಯೋಧರಿಗೆ ಪುಷ್ಪಮಾಲೆ ಹಾಕಿ ಅಭಿನಂದಿಸಿ ಮಾತನಾಡಿ, ಇಂದಿನ ಯುವ ಜನತೆ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡುವಂತಹ ಮನೋಭಾವ ಬೆಳೆಸಿಕೊಳ್ಳಬೇಕು. ಶಿವ ಸೈನಿಕ ಅಕಾಡೆಮಿ ವತಿಯಿಂದ ಸೈನ್ಯಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಸೇರುವ ಯುವ ಜನತೆಗೆ ಉಚಿತವಾಗಿ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ಕೆಲಸ. ಸೈನ್ಯಕ್ಕೆ ಸೇರುವ ಯೋಧರನ್ನ ನೋಡಿ ಮತ್ತೊಬ್ಬರಿಗೆ ಪ್ರೇರಣೆಯಾಗಬೇಕು ಎಂದರು. ಮಾಜಿ ಸೈನಿಕ ಶಿವು ಮಾತನಾಡಿ, ಪಿರಿಯಾಪಟ್ಟಣದಲ್ಲಿ ಕಳೆದ 2 ವರ್ಷಗಳಿಂದ ಶಿವು ಸೈನಿಕ ಅಕಾಡೆಮಿ ವತಿಯಿಂದ ಸೈನಿಕ ಸೇರುವ ಯುವ ಜನತೆಗೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದೇವೆ. 33 ಜನ ಭಾರತೀಯ ಸೇನೆಗೆ ಆಯ್ಕೆಯಾಗಿದ್ದಾರೆ. 8 ಜನ ಪಿರಿಯಾಪಟ್ಟಣದವರು ಭಾರತೀಯ ಸೇನೆಯಲ್ಲಿ ತರಬೇತಿ ಪಡೆದು ಬಂದಿದ್ದಾರೆ. ಇದು ಹೆಮ್ಮೆಯ ವಿಷಯ. ಪ್ರತಿ ಮನೆಯಲ್ಲೂ ಒಬ್ಬರಾದರೂ ಸೈನ್ಯಕ್ಕೆ ಸೇರಬೇಕು. ಆ ದೃಷ್ಟಿಯಿಂದ ಯೋಧರ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಸೈನಿಕ ರವಿಕಿಶೋರ್ ಮಾತನಾಡಿ, ಶಿವು ಸೈನಿಕ ಅಕಾಡೆಮಿಯಿಂದ ತರಬೇತಿ ಪಡೆದು ಭಾರತೀಯ ಸೇನೆಗೆ ಆಯ್ಕೆಯಾಗಿ ತರಬೇತಿ ಪಡೆದು ಬಂದಿದ್ದೇನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದೆ. ಶಿವು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಶಿವು ಸೈನಿಕ ಅಕಾಡೆಮಿಯ ಮಾಜಿ ಸೈನಿಕರಾದ ಸ್ವಾಮಿ, ನರಸೇಗೌಡ, ಜವರೇಗೌಡ, ರಂಜಿತ್, ಮಣಿಕಂಠ, ಮಹದೇವ್ ಯೋಧರು ಹಾಜರಿದ್ದರು. ಯುವಕರು ಈ ಯುವ ಸೈನಿಕ ಅಕಾಡೆಮಿ ವತಿಯಿಂದ ಏನು ಆರ್ಮಿಗೆ ಸೆಲೆಕ್ಟ್ ಆಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಈಗ ಭರ್ಜರಿಯಾಗಿ ಸ್ವಾಗತ ಕೋರಿದ್ದೀವಿ. ಮತ್ತು ಈ ಒಂದು ಇದು ಅಂತಂದರೆ ಎಲ್ಲ ಯುವಕರಿಗೂ ಸಹ ಇವರನ್ನು ಮಾದರಿಯಾಗಿ ಪ್ರೇರೇಪಣೆ ಮಾಡೋ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಒಳ್ಳೆಯ ಕಾರ್ಯಕ್ರಮ ಇದು. ಹಾಗಾಗಿ ಏನು ಸೈನಿಕಕ್ಕೆ ನಾವೇನು ಡಿಫೆನ್ಸ್ಗೆ ಮತ್ತು ಆರ್ಮಿಗೆ ಸೇರಿ ಎಲ್ಲ ನಮ್ಮ ಯುವಕರು ನಮ್ಮ ದೇಶ ಸೇವೆ ಮಾಡಬೇಕು ಅನ್ನೋದೆಲ್ಲ ಸಹ ಇವ್ರನ್ನ ನೋಡಿ ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶಿವ ಸೈನಿಕ ಅಕಾಡೆಮಿ 2 ವರ್ಷದಿಂದ ತರಬೇತಿ ಕೊಡ್ತಾ ಇದೆ. ಟೋಟಲ್ ಆಗಿ ಈಗ 33 ಜನ ಸೈನಿಕರನ್ನ ನಮ್ಮ ಅಕಾಡೆಮಿ ಕಳಿಸಿದೆ. ಇವಾಗ ರೀಸೆಂಟ್ ಆಗಿ ಸುಮಾರು 7 ಜನ ನಮ್ಮ ತಾಲೂಕಿನವರೇ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷದ ವಿಷಯ. ಇದೇ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ತಾಲೂಕಿನ ಪ್ರತಿಯೊಂದೂರಲ್ಲೂ ಕೂಡ ಒಬ್ಬನ ಸೈನಿಕನ ಮಾಡೋ ಉದ್ದೇಶದಿಂದ ಎಲ್ಲರೂ ಕೂಡ ನಮ್ಮ ಅಕಾಡೆಮಿ ಮತ್ತು ನಮ್ಮ ಎಲ್ಲ ಆರ್ಮಿಯವರು ಕೂಡ ಶ್ರಮಪಟ್ಟು ಕಳಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಮೆರವಣಿಗೆ ಮಾಡೋ ಉದ್ದೇಶ ಏನು ಅಂತಂದರೆ ಯುವಕರಿಗೆ ನಾನು ಕೂಡ ಆರ್ಮಿ ಸೇರಬೇಕು ಅನ್ನೋ ಉದ್ದೇಶ, ಆರ್ಮಿ ಸೇರಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಉಚಿತವಾಗಿ 2 ವರ್ಷದಿಂದ ಏನು ಉಚಿತವಾಗಿ ಕೊಡ್ತಾ ಇದ್ದೀವಿ ತರಬೇತಿನ. ಇಂಥ ಅವಕಾಶನ ನಮ್ಮ ತಾಲೂಕಿನ ಯುವಕರು, ಜಿಲ್ಲೆಯ ಯುವಕರು ಬಳಸ್ಕೊಳ್ಳಿ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ.